ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ಮೊದಲಿಗೆ ವಿದ್ಯುತ್ ಅನ್ನೋದು ನಮಗೆ ಸರಿಯಾಗಿ ಸಿಗ್ತಿಲ್ಲ. ಮತ್ತೆ ನೀರು, ಮೂಲಭೂತ ಸೌಕರ್ಯಗಳಂತೂ ನಮಗೆ ಸಿಗ್ತಾನೆ ಇಲ್ಲ. ನಮ್ಗೆ ಏನಾದ್ರೂ ಮಾಡಿ ಆ ಸೌಲಭ್ಯಗಳನ್ನ ನಮ್ಗೆ ಪಡ್ಕೋಬೇಕು ಅಂತ. ಸರ್, ವ್ಯವಸ್ಥಾಪಕರು ಸರಿ ಇಲ್ಲ. ನಮ್ಗೆ ವ್ಯವಸ್ಥಾಪಕರು ಮೊದಲಿಗೆ ಇಲ್ಲ. ವ್ಯವಸ್ಥಾಪಕರ ತೊಂದರೆಯಿಂದಾಗಿ ನಮ್ಗೆ ನೀರಿನ ಸಮಸ್ಯೆ. ಬೆಳಿಗ್ಗೆ ಕುಡಿಯೋ ನೀರು ಇರೋದಿಲ್ಲ, ಕುಡಿಯಕ್ಕೆ ನೀರು ಇರೋದಿಲ್ಲ. ವಾಶ್ರೂಮ್ ಎಲ್ಲಿ ಅವರು ಮಾಡ್ಕೊಡ್ತಾರೆ. ಅಂತಾದ್ಮೇಲೆ ಹುಡುಗಿರು ಏನ್ ಮಾಡ್ಬೇಕು? ಏನೋ ಒಂದ್ ಹಳ್ಳಿನ ಬಯಲು ಪ್ರದೇಶಕ್ಕೆ ಹೋಗ್ತಾರೆ ಅಂತ ಹೇಳ್ಬೋದು. ಹಾಸ್ಟೆಲ್ ಅಲ್ಲಿ ಅದು ಯೂನಿವರ್ಸಿಟಿಲಿ ಇಟ್ಕೊಂಡು ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಯಾರು ಹೊಣೆ ಆಗ್ತಾರೆ ಸರ್? ಎಲ್ಲರಿಗೂ ನಾವು ಕಂಪ್ಲೇಂಟ್ ಮಾಡಿದೀವಿ ಸರ್. ಫಸ್ಟ್ ಮ್ಯಾನೇಜರ್ ಹೇಳಿದೀವಿ. ವಾರ್ಡನ್ ಯಾವುದೇ ರೀತಿ ಆಕ್ಷನ್ ತಗೋತಾ ಇಲ್ಲ. ಮ್ಯಾನೇಜರ್ ಎಷ್ಟು ಅಂತ ತಗೋತಾರೆ? ಮ್ಯಾನೇಜರ್ ಕೇಳಿದ್ರೆ ಹೌದು, ನಮ್ಗೆ 2 ತಿಂಗಳಿಂದ ನೀಟಾಗಿ ನೀರ್ ಬಿಡ್ತಿಲ್ಲ. ಈಗ ಸೋಮವಾರ ಬೇರೆ ಎಕ್ಸಾಮ್ಸ್ ಇದೆ. ಅವರು ಈಗ ನೀರ್ ಬಿಡಿ ಅಂತ ಕೇಳಿದ್ರೆ ನಾಳೆ ಬನ್ನಿ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ಕುತ್ಕೊಡಿ ಅಂತಾರೆ. ನಮಗೋಸ್ಕರ ಎಕ್ಸಾಮ್ ಏನಾದ್ರು ಪೋಸ್ಟ್ ಪೋನ್ ಮಾಡ್ತಾರ? ನಮ್ಗೆ ನೀರ್ ಬಿಡೋರು ಯಾರು ಇಲ್ಲಿ ಊಟನೂ ತಿಂದಿಲ್ಲ, ಅಲ್ಲೂ ಉಜ್ಜಿಲ್ಲ. ಎಲ್ಲಾರು ಹಂಗೆ ಬಂದ್ ಕೂತಿದ್ದಾರೆ. ಸಿ ಕೇಳಿದ್ರೆ ಎಲ್ಲಿದ್ದಾರೆ ಅಂದ್ರೆ ಅವ್ರು ಫ್ರೆಶ್ ಅಪ್ ಆಗಿ ಬರ್ತಿದ್ದಾರೆ ಅಥವಾ ದೂರ ಇದ್ದಾರೆ ಅಂತ ಹೇಳ್ತಿದ್ದಾರೆ. ವಾರ್ಡನ್ ಅಂತೂ ನಾವು ನೋಡೇ ಇಲ್ಲ ಇದುವರೆಗೂ. ವಾರ್ಡನ್ಗೂ ಕಾಯ್ತಾ ಇದೀವಿ, ಅವ್ರಂತೂ ಬರ್ತಾನೆ ಇಲ್ಲ. ಏನೇ ಕೇಳಿದ್ರು ಯಾವ್ದು ಸಾಲ್ವ್ ಮಾಡ್ತೀವಿ ಅಂತಾರೆ. ಎಷ್ಟೊಂದು ಲೆಟರ್ ಬರ್ದಿದೀವಿ, ಯಾವ್ದು ಸಾಲ್ವೇ ಮಾಡಿಲ್ಲ. ಹೇಮಾ ಮಾಲಿನಿ ಅಂತ. ಇಲ್ಲಿ ಪಬ್ಲಿಕ್ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಾವು ಒಂದ್ ಪಬ್ಲಿಕ್, ಅವ್ರು ನಮ್ಮ ಪ್ರಾಬ್ಲಮ್ಸ್ ಕೂಡ ಅರ್ಥ ಮಾಡ್ಕೋಬೇಕು. ಇಲ್ಲಿ ಬಿಸಿ ಬರ್ಬೇಕು. ಇಲ್ಲ, ಏಕಾಏಕಿ ಬಂದಿಲ್ಲ. ನಾವು ಹಾಸ್ಟೆಲ್ ಅಲ್ಲಿ ಮಾತಾಡಿದೀವಿ, ಅವ್ರೇನು ರಿಯಾಕ್ಟ್ ಮಾಡದೇ ಇರೋದಕ್ಕೆ ನಾವ್ ಇಲ್ಲಿ ಬಂದ್ ಕೂತಿರೋದು. ಇಲ್ಲಿ ಒಂದಿನ ಬಂದಿದ್ದಕ್ಕೆ ಎಲ್ರು ಬಂದು ಹೇಳ್ತಿದ್ದಾರೆ ಸಾಲ್ವ್ ಮಾಡ್ತೀವಿ ಅಂತ. ಸರ್, ಮೊದಲಿಗೆ ವಿದ್ಯುತ್ ಅನ್ನೋದು ನಮ್ಗೆ ಸರಿಯಾಗಿ ಸಿಗ್ತಿಲ್ಲ. ಮತ್ತೆ ನೀರು, ಮೂಲಭೂತ ಸೌಕರ್ಯಗಳಂತೂ ನಮ್ಗೆ ಸಿಗ್ತಾನೆ ಇಲ್ಲ. ನಮ್ಗೆ ಏನಾದ್ರೂ ಮಾಡಿ ಆ ಸೌಲಭ್ಯಗಳನ್ನ ನಮ್ಗೆ ಪಡ್ಕೋಬೇಕು ಅಂತ. ಸರ್, ವ್ಯವಸ್ಥಾಪಕರು ಸರಿ ಇಲ್ಲ. ನಮ್ಗೆ ವ್ಯವಸ್ಥಾಪಕರು ಮೊದಲಿಗೆ ಇಲ್ಲ. ವ್ಯವಸ್ಥಾಪಕರ ತೊಂದರೆಯಿಂದಾಗಿ ನಮ್ಗೆ ನೀರಿನ ಸಮಸ್ಯೆ. ಬೆಳಿಗ್ಗೆ ಕುಡಿಯೋ ನೀರು ಇರೋದಿಲ್ಲ, ಕುಡಿಯಕ್ಕೆ ನೀರು ಇರೋದಿಲ್ಲ. ವಾಶ್ರೂಮ್ ಎಲ್ಲಿ ಅವರು ಮಾಡ್ಕೊಡ್ತಾರೆ. ಅಂತಾದ್ಮೇಲೆ ಹುಡುಗಿರು ಏನ್ ಮಾಡ್ಬೇಕು? ಏನೋ ಒಂದ್ ಹಳ್ಳಿನ ಬಯಲು ಪ್ರದೇಶಕ್ಕೆ ಹೋಗ್ತಾರೆ ಅಂತ ಹೇಳ್ಬೋದು. ಹಾಸ್ಟೆಲ್ ಅಲ್ಲಿ ಅದು ಯೂನಿವರ್ಸಿಟಿಲಿ ಇಟ್ಕೊಂಡು ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಯಾರು ಹೊಣೆ ಆಗ್ತಾರೆ ಸರ್? ಎಲ್ಲರಿಗೂ ನಾವು ಕಂಪ್ಲೇಂಟ್ ಮಾಡಿದೀವಿ ಸರ್. ಫಸ್ಟ್ ಮ್ಯಾನೇಜರ್ ಹೇಳಿದೀವಿ. ವಾರ್ಡನ್ ಯಾವುದೇ ರೀತಿ ಆಕ್ಷನ್ ತಗೋತಾ ಇಲ್ಲ. ಮ್ಯಾನೇಜರ್ ಎಷ್ಟು ಅಂತ ತಗೋತಾರೆ? ಮ್ಯಾನೇಜರ್ ಕೇಳಿದ್ರೆ ಹೌದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಗೆ 2 ತಿಂಗಳಿಂದ ನೀಟಾಗಿ ನೀರ್ ಬಿಡ್ತಿಲ್ಲ. ಈಗ ಸೋಮವಾರ ಬೇರೆ ಎಕ್ಸಾಮ್ಸ್ ಇದೆ. ಅವರು ಈಗ ನೀರ್ ಬಿಡಿ ಅಂತ ಕೇಳಿದ್ರೆ ನಾಳೆ ಬನ್ನಿ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ಕುತ್ಕೊಡಿ ಅಂತಾರೆ. ನಮಗೋಸ್ಕರ ಎಕ್ಸಾಮ್ ಏನಾದ್ರು ಪೋಸ್ಟ್ ಪೋನ್ ಮಾಡ್ತಾರ? ನಮ್ಗೆ ನೀರ್ ಬಿಡೋರು ಯಾರು ಇಲ್ಲಿ ಊಟನೂ ತಿಂದಿಲ್ಲ, ಅಲ್ಲೂ ಉಜ್ಜಿಲ್ಲ. ಎಲ್ಲಾರು ಹಂಗೆ ಬಂದ್ ಕೂತಿದ್ದಾರೆ. ಸಿ ಕೇಳಿದ್ರೆ ಎಲ್ಲಿದ್ದಾರೆ ಅಂದ್ರೆ ಅವ್ರು ಫ್ರೆಶ್ ಅಪ್ ಆಗಿ ಬರ್ತಿದ್ದಾರೆ ಅಥವಾ ದೂರ ಇದ್ದಾರೆ ಅಂತ ಹೇಳ್ತಿದ್ದಾರೆ. ವಾರ್ಡನ್ ಅಂತೂ ನಾವು ನೋಡೇ ಇಲ್ಲ ಇದುವರೆಗೂ. ವಾರ್ಡನ್ಗೂ ಕಾಯ್ತಾ ಇದೀವಿ, ಅವ್ರಂತೂ ಬರ್ತಾನೆ ಇಲ್ಲ. ಏನೇ ಕೇಳಿದ್ರು ಯಾವ್ದು ಸಾಲ್ವ್ ಮಾಡ್ತೀವಿ ಅಂತಾರೆ. ಎಷ್ಟೊಂದು ಲೆಟರ್ ಬರ್ದಿದೀವಿ, ಯಾವ್ದು ಸಾಲ್ವೇ ಮಾಡಿಲ್ಲ. ಹೇಮಾ ಮಾಲಿನಿ ಅಂತ. ಇಲ್ಲಿ ಪಬ್ಲಿಕ್ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಾವು ಒಂದ್ ಪಬ್ಲಿಕ್, ಅವ್ರು ನಮ್ಮ ಪ್ರಾಬ್ಲಮ್ಸ್ ಕೂಡ ಅರ್ಥ ಮಾಡ್ಕೋಬೇಕು. ಇಲ್ಲಿ ಬಿಸಿ ಬರ್ಬೇಕು. ಇಲ್ಲ, ಏಕಾಏಕಿ ಬಂದಿಲ್ಲ. ನಾವು ಹಾಸ್ಟೆಲ್ ಅಲ್ಲಿ ಮಾತಾಡಿದೀವಿ, ಅವ್ರೇನು ರಿಯಾಕ್ಟ್ ಮಾಡದೇ ಇರೋದಕ್ಕೆ ನಾವ್ ಇಲ್ಲಿ ಬಂದ್ ಕೂತಿರೋದು. ಇಲ್ಲಿ ಒಂದಿನ ಬಂದಿದ್ದಕ್ಕೆ ಎಲ್ರು ಬಂದು ಹೇಳ್ತಿದ್ದಾರೆ ಸಾಲ್ವ್ ಮಾಡ್ತೀವಿ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.